ನಿನ್ನಲ್ಲಿ ನಾವು ಪುನೀತ್ನ ಕಾಣ್ಬೇಕಪ್ಪ, ಚೆನ್ನಾಗಿ ಮಾಡು, ಅವರ ದಾರಿಯಲ್ಲಿ ನಡಿ ಅಂತ ಬಹಳಷ್ಟು ಕೇಳ್ಕೊಂಡಿದ್ದೀನಿ. ಪುನೀತ್ ರಾಜ್ಕುಮಾರ್ ಅವರ ಮೇಲೆ ಏನು ನೀವೆಲ್ಲ ಅಭಿಮಾನ ಇಟ್ಟಿದ್ದೀರಿ, ಅದೇ ಅಭಿಮಾನ ನಮ್ಮ ಯುವ ಮೇಲೆ ಇಡಿ ಅಂತ. ಕೋಲಾರ ಬರ್ಲಿ ದೊಡ್ಡ ಚಪ್ಪಾಳೆ ಯುವರಾಜ್ ಕುಮಾರ್ ಹಾಗೂ ಸಂಜನಾ ಅವರಿಗೆ ಪ್ಲೀಸ್. ಇಡೀ ಕರ್ನಾಟಕವನ್ನ, ಕನ್ನಡಿಗರನ್ನ ಬ್ಯಾಂಗಲ್ ಬಂಗಾರಿ ಹಾಡಿಗೆ ಡಾನ್ಸ್ ಮಾಡಿಸಿದಂತಹ ಜೋಡಿ ಇವತ್ತು ವೇದಿಕೆ ಮೇಲಿದೆ. ಮೊದಲನೇದಾಗಿ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಬರಬೇಕು ಅನ್ನೋದು ಅಭಿಮಾನಿಗಳು ಕಾಯ್ತಾ ಇದ್ರು. ಸೊ ಫಸ್ಟ್ ಅಭಿಮಾನಿಗಳ ಜೊತೆ ಮಾತಾಡಿ ಪ್ಲೀಸ್. ನಮಸ್ಕಾರ ಕೋಲಾರ, ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಚೆನ್ನಾಗಿದ್ದೀರಾ? ಲೇಟ್ ಆಯ್ತಾ? ನಾ ಬಂದಿದ್ದಪ್ಪ, ಸ್ವಲ್ಪ ಲೇಟ್ ಆಗಿ ಕರ್ಸೋರಿ ಅವ್ರನ್ನ. ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ಬೇಕು ಅಲ್ವಾ? ಕೋಲಾರದಲ್ಲಿ ಸಿಬಿಎಸ್ಇ ಸಿಲೆಬಸ್ ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್ ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋದಕ್ಕೆ ಹಿಂದೆ ಭೇಟಿ ನೀಡಿ. ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್, ಮಡೇರಹಳ್ಳಿ. ನಮ್ ಕೋಲಾರಕ್ಕೆ ಬಂದಿರೋದು ಇದೇ ಮೊದಲನೇ ಬಾರಿ ನೀವು ಬಂದಿರೋದು? ಇಲ್ಲ, ನಾನು ಲಾಸ್ಟ್ ಟೈಮ್ ಬಂದಿದ್ದೆ ಕೋಲಾರ್ಗೆ, 2 ವರ್ಷ ಆಯ್ತು. ಇನ್ಫ್ಯಾಕ್ಟ್ ನನ್ಗೆ ಇಲ್ಲಿ ಕೋಲಾರಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ತುಂಬಾ ಆಸೆ ಇತ್ತು. ಫಸ್ಟ್ ಇಲ್ಲಿ ನಾನು ಬಂದಾಗ ಇಲ್ಲಿ ನಮ್ ಚಿಕ್ಕಪ್ಪನ ಫ್ಯಾನ್ಸು ಅವರೇ ಬಂದು ಅವರೇ ಕರ್ಕೊಂಡು ಹೋಗಿ ದರ್ಶನ ಮಾಡಿಸಿ ಕಳಿಸಿದ್ರು. ಸೊ ತುಂಬಾ ಖುಷಿ ಆಯ್ತು. ಅಂಡ್ ದೇವರಾಜ್ ಸರ್ ಕೂಡ ಇಲ್ಲಿ ದೇವಸ್ಥಾನ ಓಪನ್ ಮಾಡಿದ್ದಾರೆ, ಆದಷ್ಟು ಬೇಗ ಅಲ್ಲೂ ಬರ್ಬೇಕು. ಒಟ್ನಲ್ಲಿ ಇಲ್ಲಿ ಬಂದು ಸಖತ್ ಖುಷಿ ಆಗ್ತಿದೆಪ್ಪ. ಏನ್ ಸೌಂಡು, ಏನ್ ಎನರ್ಜಿ, ಏನ್ ಜನ. ನನ್ ನೋಡ್ದಷ್ಟು ಎಲ್ಲಾ ಕಡೆ ಬರೀ ಜನನೇ ಇದಾರೆ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಎಲ್ರು ಚೆನ್ನಾಗಿದ್ದೀರಲ್ಲ? ಹಾಗೇನೆ ಸಂಜನಾ ಅವರಿದ್ದಾರೆ. ಸಂಜನಾ ಅವರೇ, ಎಲ್ಲಾ ಗಂಡು ಹೈಕ್ಲು ಅವಾಗಿಂದ ಹಾಯ್ 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 ಅಂತಿದ್ದೀರಾ. ನೀವ್ ಬೇರೆ ಇವತ್ತು ಯುಗಾದಿ ಹಬ್ಬಕ್ಕೆ ಅಷ್ಟು ಲಕ್ಷಣವಾಗಿ ಸೀರೆ ಉಟ್ಕೊಂಡು ಬಂದ್ಬಿಟ್ಟಿದ್ದೀರಾ. ಮೊದಲನೇದಾಗಿ ಮಾತು. ನಮಸ್ಕಾರ ಕೋಲಾರ, ಹೇಗಿದ್ದೀರಾ? ನಿಮ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬಾ ಖುಷಿ ಆಯ್ತು ಕೋಲಾರಕ್ಕೆ ಬಂದು. 2ನೇ ಸಲ ಬರ್ತಾ ಇದ್ದೀನಿ ನಾನು. ಇನ್ಫ್ಯಾಕ್ಟ್ ನಾವು ಬೆಂಗಳೂರಲ್ಲೂ ಕೂಡ ಇಷ್ಟು ಗ್ರ್ಯಾಂಡ್ ಆಗಿ ಯುಗಾದಿ ಹಬ್ಬ ಆಚರಿಸಲ್ಲ ಅಂತ ಅನ್ಸುತ್ತೆ. ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ ಅರೇಂಜ್ಮೆಂಟ್ಸ್ ಎಲ್ಲ. ದೇವರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಅಸ್ ಹಿಯರ್. ನಮ್ಮ ಯುಗಾದಿ ಕೂಡ ತುಂಬಾ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಆಯ್ತು ಈ ಸಲ. ಅಂಡ್ ನಿಮ್ ಎಲ್ಲರಿಗೂ ಬ್ಯಾಂಗಲ್ ಬಂಗಾರಿಗೆ ಕೊಟ್ಟಂತ ಪ್ರೀತಿಗೆ, ಎಕ್ಕಾಗೆ ಕೊಟ್ಟಂತ ಪ್ರೀತಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್. ಹಿಂಗೆ ನಮ್ ಎಲ್ಲಾ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ತುಂಬಾ ಪ್ರೀತಿ ಕೊಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸಂಜನಾ ಅವರೇ. ಥ್ಯಾಂಕ್ ಯು. ಹಾಗೇನೆ ಯುವರಾಜ್ ಕುಮಾರ್ ಅವರೇ, ನಮ್ಮ DMR ಇನ್ಸ್ಟಿಟ್ಯೂಟ್ ಗೊತ್ತಿದೆ ನಿಮ್ಗೆ, ದೇವರಾಜ್ ಸರ್ ಅವ್ರದ್ದು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಎಜುಕೇಶನ್ ಅನ್ನ ಕೊಡ್ತಾ ಇದ್ದಾರೆ. ನಿಮ್ದು ಕೂಡ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಮೂಲಕ ಅದನ್ನೇ ಮಾಡ್ತಾ ಇದ್ದೀರಾ. ಸೊ ಈ ರೀತಿ ದೇವರಾಜ್ ಸರ್ ನಡೆಸ್ತಾ ಇರುವಂತಹ ಒಂದು ಒಳ್ಳೆ ಕಾರ್ಯದ ಬಗ್ಗೆ ನಿಮ್ಮ ಮಾತು? ತುಂಬಾ ಖುಷಿ ಆಗುತ್ತೆ. ಇದ್ರ ಜೊತೆಗೆ ತುಂಬಾ ಒಳ್ಳೆ ಕೆಲಸ ಮಾಡ್ತಿದೆ DMR ಫೌಂಡೇಶನ್. ಅಂಡ್ ಇಲ್ಲಿ ಆಕ್ಚುಲಿ ಇಲ್ಲಿ ಬಂದಿದ್ದ ಈ ಸತಿ ಕೇಳಿಸ್ಕೊಂಡ್ರೆ ಕೋಲಾರಿಂದನೇ ಸುಮಾರು ಜನ ಕರ್ನಾಟಕ ಹೆಚ್ಚು ಅಂಕ ಬಂದು ರ್ಯಾಂಕ್ಸ್ ಬಂದಿರೋದು ಕೋಲಾರ್ಗೆ. ಅಫ್ಕೋರ್ಸ್ ಎಲ್ರಿಗೂ ಕಂಗ್ರಾಚುಲೇಷನ್ಸ್, UPSC ಕ್ಲಿಯರ್ ಮಾಡಿದ ಪ್ರತಿಯೊಬ್ಬರಿಗೂ. ಅಂಡ್ ಸರ್ ಇಲ್ಲೂ ಕೂಡ ಪ್ಲಸ್ ನಮ್ಮ ಅಕಾಡೆಮಿ ಕೂಡ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಅಂಡ್ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸರ್ ನ ತುಂಬಾ ಚೆನ್ನಾಗಿ ಸೇವ್ ಇಟ್ಟಿದ್ರೆ ಅವ್ರು ಇನ್ನೂ ಅಷ್ಟು ಜನ ಚೆನ್ನಾಗಿ ಇಟ್ಟಿರ್ತಾರೆ ಅಂತ ಒಂದು ನಂಬಿಕೆ. ಓಕೆ, ಯುವರಾಜ್ ಕುಮಾರ್ ಅವರ ಡಾನ್ಸ್ ನೋಡಿದ್ರೆ ಅವ್ರ ಕಡೆಯಿಂದ ಒಂದು ಡೈಲಾಗ್ ಬೇಕೋ ಬೇಡವಾ? ಇಲ್ಲೇ ಬೇಕು. ಯಾರು ಕೇಳ್ತೀರ, ಬರೀ ನೀವು ಕೇಳ್ತಿರೋದಷ್ಟೇ. ಅಲ್ಲ ಸರ್, ನಮ್ಮನ್ನ ಕೇಳಿ ಅಂತ ಹೇಳಿದ್ರು ಅದನ್ನ ಎಷ್ಟಿದ್ದೀವಿ ಬಟ್ ಕೇಳ್ತಾರೆ, ನೀವ್ ಹೇಳಿದ್ರೆ ಅವ್ರು ಕೇಳ್ತಾರೆ. ಓಕೆ ಹೇಳ್ತೀನಿ. ಇಲ್ಲ, ಅದಕ್ಕೆ ಮುಂಚೆ ಒಂದೇ ಒಂದು ಮಾತು ಅಷ್ಟೇ. ಅಫ್ಕೋರ್ಸ್ ಯುಗಾದಿ ಹಬ್ಬ ಅಂದ್ರೆ ಎಲ್ಲರೂ ಹೇಳ್ತಾರೆ ಬೇವು ಬೆಲ್ಲ ಜೀವನ, ಖುಷಿ ಇರ್ಬೇಕು, ದುಃಖನೂ ಇರ್ಬೇಕು, ಎರಡನ್ನೂ ಸಮವಾಗಿ ಸ್ವೀಕರಿಸ್ಬೇಕು ಅಂತ.
ಬಟ್ ಒಂದೇ ಒಂದು ಮಾತು, ಏನ್ ಜಾಸ್ತಿ ಬೋಧನೆ ಮಾಡ್ತೀನಿ ಅನ್ಕೊಂಬೇಡಿ. ಇವತ್ತು ದೇಶಾದ್ಯಂತ ಯುದ್ಧ ಗಿದ್ದ ಏನೇನೋ ನಡೀತಾ ಇದೆ. ಇವತ್ ನೋಡಿದ್ರೆ ನಾವೆಲ್ಲರೂ ಇಷ್ಟು ಆರಾಮಾಗಿ ಇದ್ದೀವಿ, ಹಬ್ಬನ ಆಚರಿಸ್ತಿದೀವಿ, ಖುಷಿಯಾಗಿದ್ದೀವಿ. ಸೊ ಜೀವನದಲ್ಲಿ ನೆಮ್ಮದಿ ಅನ್ನೋದು ತುಂಬಾ ಮುಖ್ಯ. ಅಂಡ್ ಅದನ್ನ ನಾವು ಪಟ್ಟೋಗಿ ನಿಜವಾಗ್ಲೂ ಪುಣ್ಯ ಆಗಿರ್ಬೇಕು. ಅಂಡ್ ಈ ಒಂದ್ ಮಾತಿಗೆ ನಮ್ ಪಿಕ್ಚರ್ ಡೈಲಾಗ್ ಇಂದ ನಮ್ ಚಿಕ್ಕಪ್ಪನ್ ಪಿಕ್ಚರ್ ಡೈಲಾಗ್ ಇನ್ನೂ ಚೆನ್ನಾಗಿದೆ. ಇದಕ್ಕೆ ಇರೋದೊಂದ್ ಜೀವನ, ಹಿಂದೆ ನಡೆದಿದ್ ನೆನಪಿಲ್ಲ, ಮುಂದೆ ಆಗೋದ್ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲ್ತಿದೀವಿ ಅಂತ ಎಲ್ಲ ಬರ್ಬಿಟ್ಟವನೇ ವಿಧಿ ಅಷ್ಟೇ. ಪಟಾಕಿ ಯಾವಂದೇ ಆಗಿರ್ಲಿ, ಅನ್ಸೋದ್ ನಾವಾಗಿರ್ಬೇಕು. ಥ್ಯಾಂಕ್ ಯು ಯುವರಾಜ್ ಕುಮಾರ್ ಅವರೇ. ಥ್ಯಾಂಕ್ ಯು. ಸಂಜನಾ, ನೀವೇನಾದ್ರು ಡೈಲಾಗ್ ಹೇಳ್ತೀರಾ? ಮತ್ತೆ ಬರೀ ಡಾನ್ಸ್ ಅಷ್ಟೇ. ಡಾನ್ಸ್ ಮಾತ್ರನಾ? ಇನ್ನೊಂದು ಡಾನ್ಸ್ ಮಾಡ್ತೀರಾ? ಎಲ್ಲ ಸಾಕು ಸಾಕು. ಅವ್ರಿಗೆ ಎಷ್ಟು ನಾಚಿಕೆ ನೋಡಿ ಪಾಪ, ಎಲ್ಲ ಹುಡುಗರು ಕಾಯ್ತಾ ಇದಾರೆ ಅನ್ನೋದನ್ನ ಕೂಡ ಮರ್ತು ಬಿಟ್ಟಿದ್ದಾರೆ. ಬಟ್ ಇದ್ರ ಜೊತೆಗೆ ಅಟ್ಲೀಸ್ಟ್ ನಮ್ ಬಾಯ್ಸ್ಗೆ ಒಂದ್ಸಲಿ ಹಾಯ್ ಹೇಳ್ಬಿಡ, ಒಂದ್ ಫ್ಲೈ ಕಿಸ್ ಆದ್ರೂ ಕೊಡಿ ಸಂಜನಾ. ಹಾಯ್ ಎಲ್ರಿಗೂ ಹಾಯ್ ಹಾಯ್ ಹಾಯ್. ಈಗ ನಿಮ್ಮ ಮುಂಬರುವ ಚಿತ್ರದ ಬಗ್ಗೆ ಮಾತಾಡೋದಾದ್ರೆ ನಿಮ್ದು ಹೇಳ್ಬೇಕು. ನಾನು ಲೇಡೀಸ್ ಫಸ್ಟ್ ಹೇಳಿ. ತುಂಬಾ ಪುಣ್ಯ ಮಾಡಿದೀನಿ ಅನ್ಸುತ್ತೆ. ಪುನೀತ್ ಸರ್ ಅವ್ರ ಫ್ಯಾಮಿಲಿ, ದೊಡ್ಡ ಮನೆಯವ್ರ ಫ್ಯಾಮಿಲಿ ಜೊತೆ, ಅಪ್ಪು ಸರ್ ಜೊತೆ ವರ್ಕ್ ಮಾಡಕ್ ಸಿಗದೆ ಇದ್ರು ಅವ್ರ ಜೊತೆ, ಇವಾಗ ಶಿವಣ್ಣನ್ ಜೊತೆ ಆಕ್ಟ್ ಮಾಡೋ ಒಂದು ಭಾಗ್ಯ ಸಿಕ್ಕಿದೆ ನನ್ಗೆ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್. ನನ್ನ ಮುಂದಿನ ಸಿನಿಮಾ ಬೇಲ್ ಅಂತ ಪವನ್ ಒಡಿಯಾರ್ ಸರ್ ನಿರ್ದೇಶನದಲ್ಲಿ ಬರ್ತಾ ಇದೆ. ಸೊ ನೀವೆಲ್ಲರೂ ನಮ್ಮಿಬ್ರಿಗೂ ಹೇಗೆ ಎಕ್ಕಾದಲ್ಲಿ ಪ್ರೀತಿ ಕೊಟ್ಟಿದ್ರೆ, ದಯವಿಟ್ಟು ಬೇಲ್ ಅಲ್ಲಿ ಅಫ್ಕೋರ್ಸ್ ಕೇಳ್ಕೊಳ್ಳೋದೇ ಬೇಡ, ಸಪೋರ್ಟ್ ಮಾಡಿ, ಪ್ರೀತಿ ಕೊಡಿ, ಕನ್ನಡ ಸಿನಿಮಾಗಳನ್ನ ನೋಡಿ ಅಂತ ಕೇಳ್ಕೊತೀನಿ. ವೆರಿ ನೈಸ್. ಇವರೇ ಇವಾಗ ರಿವೀಲ್ ಮಾಡ್ತೀರಾ ಅಥವಾ ಇನ್ನ ಲೇಟಾ? ಓಕೆ, ನನ್ನ ನೆಕ್ಸ್ಟ್ ಸಿನಿಮಾ ಯಾವ್ದಂದ್ರೆ ಸದ್ಯಕ್ಕೆ ಹೇಳಕ್ಕಾಗಲ್ಲ, ಸಾರಿ. ಬಟ್ ಅಫ್ಕೋರ್ಸ್ ನನ್ಗೆ ಆಕ್ಚುಲಿ ನಿಮ್ನೆಲ್ರೂ ಇಷ್ಟು ಕಾಯಿಸಿ ತುಂಬಾ ಬೇಜಾರಾಗ್ತಿದೆ. ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ಅನೌನ್ಸ್ ಮಾಡ್ತೀವಿ. ನಿಮ್ಗೆಲ್ರಿಗೂ ಸಖತ್ ಖುಷಿ ಕೊಡ್ಬೇಕನ್ನ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಸಿನಿಮಾ ರೆಡಿ ಇದೆ. ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ. ಅಲ್ಲಿ ತನಕ ನಿಮ್ ಎಲ್ರೂ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಯಾವಾಗ್ಲೂ ಇರ್ಲಿ ಅಂತ ಕೇಳ್ಕೊಡ್ತೀವಿ. ಆಲ್ಸೋ ಸಾರಿ, ಲಾಸ್ಟ್ ನಮ್ಮ ಹಯಗ್ರೀವ ಸಿನಿಮಾ ಇನ್ನ ಥಿಯೇಟರ್ಸ್ ಅಲ್ಲಿ ಇದೆ. ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಅಲ್ಲಿ ಓಡ್ತಾ ಇದೆ. ದಯವಿಟ್ಟು ಹಯಗ್ರೀವನ ಕೂಡ ನೋಡಿ ಪ್ರೀತಿ ಕೊಡಿ. ಥ್ಯಾಂಕ್ ಯು ಸಂಜನಾ, ಥ್ಯಾಂಕ್ ಯು ಯುವ ಅವರೇ. ಈಗ ನಮ್ಮ ದೇವರಾಜ್ ಸರ್ ವತಿಯಿಂದ ನಿಮ್ಮಿಬ್ರಿಗೂ ಈ ಒಂದು ಪ್ರೀತಿಯ ಸನ್ಮಾನ ದಯವಿಟ್ಟು ಸ್ವೀಕರಿಸಬೇಕಾಗಿ ಕೋರಿಕೆ. ಕೋಲಾರ ಬರಲಿ, ಚಪ್ಪಾಳೆ ಪ್ಲೀಸ್. ಒಂದೇ ಒಂದು ಮಾತಾ ಹೇಳ್ಬೇಕು ಅನಿಸ್ತಾ ಇದೆ. ಯುವ ಎಷ್ಟು ಸಿಂಪಲ್ ಹುಡುಗ ಅಂದ್ರೆ ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗತ್ತೆ. ನಾನು ಬಹಳ ಸರಿ ಹೇಳಿದ್ದೀನಿ, ಇವಾಗ ಫೋನ್ ಮಾಡಿದಾಗೆಲ್ಲ ನಾನು ಹೇಳೋದು, ನಿನ್ನಲ್ಲಿ ನಾವು ಪುನೀತ್ನ ಕಾಣ್ಬೇಕಪ್ಪ, ಚೆನ್ನಾಗಿ ಮಾಡು, ಅವರ ದಾರಿಯಲ್ಲಿ ನಡಿ ಅಂತ ಬಹಳಷ್ಟು ಕೇಳ್ಕೊಂಡಿದ್ದೀನಿ. ಪುನೀತ್ ರಾಜ್ಕುಮಾರ್ ಅವರ ಮೇಲೆ ಏನು ನೀವೆಲ್ಲ ಅಭಿಮಾನ ಇಟ್ಟಿದ್ದೀರಿ, ಅದೇ ಅಭಿಮಾನ ನಮ್ಮ ಯುವ ಮೇಲೆ ಇಡಿ ಅಂತ ಹೇಳ್ತಾ ಈ ವೇದಿಕೆ ಮುಖಾಂತರ ನೀವೆಲ್ಲರೂ ಒಂದು ಚಪ್ಪಾಳೆ ಇರಲಿ. ಪುನೀತ್ ಅವರು ನಮ್ಮನ್ನ ಬಿಟ್ಟು ಹೋಗೋದಕ್ಕಿಂತ ಮೊದಲು ಬಹಳ ವರ್ಷಗಳು ತಗೊಂಡ್ರು ಸಾಧನೆ ಮಾಡೋದಕ್ಕೆ. ಹಾಗೆ ಇವ್ರಿಗೂ ಕೆಲವು ವರ್ಷಗಳು ಬೇಕಾಗ್ಬೋದು ಸಾಧನೆ ಮಾಡೋದಕ್ಕಾದ್ರೆ, ಸಾಧನೆ ನಂಬಿಕೆ ನನಗೆ ಅದು ಎಲ್ಲರ ಪ್ರೀತಿ ಅಭಿಮಾನ ಅವರ ಮೇಲೆ ಇದ್ರೆ. ಈಗ ಸಂಜನಾ ಮೇಡಮ್ ಅವರು ಇದು 2ನೇ ಸರಿ ಕೋಲಾರಕ್ಕೆ ಬರ್ತಾ ಇರೋದು. ಹಿಂದೆ ಒಂದು ಸರಿ ಕೋಲಾರದಲ್ಲಿ ಮಾದಕ ವಸ್ತುಗಳ ಸೇವನೆ, ಅದರ ಪರಿಣಾಮಗಳ ಬಗ್ಗೆ ಒಂದು ವಾಕಥಾನ್ ಇತ್ತು. ವಾಕಥಾನಲ್ಲಿ ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಅವಾಗ ನಾರಾಯಣ SP ಇದ್ರು. ಸೊ ಹಾಗೂ ಕೂಡ ಕಾರ್ಯಕ್ರಮನ ಬಹಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇಬ್ಬರು ಪ್ರೀತಿಯಿಂದ ಬಂದು ನಿಮ್ಮನ್ನೆಲ್ಲ ಹಾಡಿನ ಮುಖಾಂತರ ರಂಜಿಸಿದ್ದಾರೆ. ಅವರೆಲ್ಲರಿಗೂ ನಿಮ್ಮ ಜೋರಾದ ಚಪ್ಪಾಳೆ ಮುಖಾಂತರ ನಮ್ಮ DMR ಫೌಂಡೇಶನ್ ಮೊಮೆಂಟೋವನ್ನು ನೀಡಲಾಗ್ತದೆ. ಥ್ಯಾಂಕ್ ಯು. DMR ಇನ್ಸ್ಟಿಟ್ಯೂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಈ ಫೌಂಡೇಶನ್ ನ ಮೂಲಕ ದೇವರಾಜ್ ಸರ್ ಪರವಾಗಿ ಈ ಒಂದು ಪ್ರೀತಿಯ ಸನ್ಮಾನ ಕನ್ನಡ ಚಲನಚಿತ್ರರಂಗದ ಯುವ ನಾಯಕ ನಟ ಯುವರಾಜ್ ಕುಮಾರ್ ಹಾಗೂ ಸಂಜನಾ ಆನಂದ್ ಅವರಿಗೆ